ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಪಾರ್ಟಿ ಮಾಡಿದ್ರು ಉಗ್ರರು, ಕೊಲೆಗಡುಕರು, ಸಮಾಜಘಾತಕರು. ಅದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಪಾರ್ಟಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಗ್ರಾಸವಾಗಿತ್ತು. ಈಗ 4 ವಿಚಾರಣಾಧೀನ ಕೈದಿಗಳ ವಿರುದ್ಧ ಎಫ್ಐಆರ್ ಆಗಿದೆ. ಕಾರ್ತಿಕ್, ಧನಂಜಯ್, ಮಂಜಾ, ಚರಣ್ ರಾವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯಾರಕ್ ಕೊಠಡಿ ಸಂಖ್ಯೆ 8 ಮೊಬೈಲ್ನಲ್ಲಿ ಒಂದಿಷ್ಟು ಸೆರೆ ಹಿಡಿದವರು, ಅದಕ್ಕೆ ಸಂಬಂಧಪಟ್ಟವರು, ಸರ್ಕ್ಯುಲೇಟ್ ಮಾಡಿದವರ ವಿರುದ್ಧ ಈಗ ತನಿಖೆ ನಡೆಸಲಿಕ್ಕೆ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸ್ನವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬ್ಯಾರಕ್ ಕೊಠಡಿ ಸಂಖ್ಯೆ 8 ಸಂಖ್ಯೆ 7ರಲ್ಲಿ ಬಿಂದಾಸ್ ಪಾರ್ಟಿ ನಡೆದಿತ್ತು. ಮೊಬೈಲ್ನಲ್ಲಿ ಸೆರೆ ಹಿಡಿದವರು, ಮೊಬೈಲ್ ತಂದವರು, ಸರ್ಕ್ಯುಲೇಟ್ ಮಾಡಿದವರ ವಿರುದ್ಧ ತನಿಖೆ ನಡೆಸಲಿಕ್ಕೆ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸ್ನವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಲ್ರೆಡಿ ಇವರು ವಿಚಾರಣಾಧೀನ ಕೈದಿಗಳು, ಜೈಲಲ್ಲಿರೋದೇನಕ್ಕೆ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ದು ಅರಿವಾಗಬೇಕು, ಮನಪರಿವರ್ತನೆ ಆಗಬೇಕು ಅಂತ ಇವ್ರನ್ನ ಜೈಲು ಒಳಗಡೆ ಹಾಕಿದರೆ, ಮನಸ್ಸೋ ಇಚ್ಛೆ ನಡ್ಕೊಂಡ್ರೆ ಇವ್ರಿಗೆ ಇನ್ನೇನು ಕೊಡಬೇಕು ಶಿಕ್ಷೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಈ ವಿಡಿಯೋ ಮಾಡಿದವ್ರ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗ್ತದೆ. ಈ ವಿಡಿಯೋ ಮಾಡಿದ್ರಿಂದನೇ ಕರ್ಮಕಾಂಡ, ಪರಪ್ಪನ ಅಗ್ರಹಾರದ ಕರ್ಮಕಾಂಡ ಬಟಬಯಲಾಗಿದೆ.